ವಯನಾಡು ಭೂಕುಸಿತದ ದುರಂತ ಕರಾಳ ಕ್ಷಣಗಳನ್ನು ಕಳೆದಂತಹ ಅದು ನಮ್ಮ ಕರ್ನಾಟಕದ ಜನರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮಹೇಶ್ ಮತ್ತು ಮಹಾದೇವ್ ಅವರು ಇಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಅವತ್ತು ಆ ಒಂದು ಕಷ್ಟನ ನೋಡಿದ್ರಿ. ಆ ಕಷ್ಟ ನೋಡಿದ್ಮೇಲೆ ಏನು ಅನ್ನಿಸ್ತದೆ ಸರ್? ಆ ಕಷ್ಟ ಅಂತಂದ್ರೆ ನಮ್ಮ ಮನೆ ಕೆಳಗಡೆನೆ ಈ ದುರಂತ ನೋಡಿದ್ದು ನಾವು. ಅದೆಲ್ಲ ನೋಡುವಾಗ ನಮಗೆ ಏನು ಭಯ. ಅಲ್ಲಿ ಒಂದು 10-12 ಜನ ನಾವು ಹೋಗಿ ಅವ್ರನ್ನ ಕಾಪಾಡಿ ಮೇಲೆ ನಮ್ಮ ಮನೆಗೆ ಕರ್ಕೊಂಡು ಬಂದ್ವಿ. ಅವ್ರ ಜಾತಿ ಮತ್ತು ಏನು ಅಂಥದ್ದೇನಿಲ್ಲ. ಅವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೇಲಿ ಅವ್ರಿಗೆ ಮೈಯೆಲ್ಲ ಈ ಬಿಸಿನೀರು ಹಾಕಿ ಎಲ್ಲರನ್ನೂ ನಮ್ಮ ಮನೇಲಿ ಸೋಫಾ ಮೇಲೆ ಕೂರಿಸಿ, ಆಗ ಒಬ್ಬರು ಸಿಗಾಕೊಂಬಿಟ್ರೆ ಬನ್ನಿ ಅಂತ ಹೇಳಿದ್ರು. ಅದು ನೋಡೋಣ ಅಂದ್ಬಿಟ್ಟು ಜೀಪಿನ ಅಡೀಲಿ ಸಿಗಾಕೊಂಬಿಟ್ಟಿದ್ರು ಆ ವ್ಯಕ್ತಿ. ಅವ್ರನ್ನ ಹೇಗಾದರೂ ಮಾಡಿ ಕಾಪಾಡಂಬಿಟ್ಟು ಹೋಗಿ ನಾವು ಜೀಪನ್ನ ತಳ್ಳಿ ಸಾಕಿದ್ರು. ಜೀಪು ಏನೇ ಆದರೂ ಆ ಕಡೆಗೆ ಹೋಗೋಂಥ ಸಾಧ್ಯತೆ ಇರಲಿಲ್ಲ. ಆಗ ನೋಡಿ 2ನೇ ಸರಿ ಬಂದ್ಬಿಡ್ತು. 2ನೇ ಸರಿ ಬರೋಕೆ ಇನ್ನು ನಮ್ಮ ಜೀವ ಹೇಗಾದರೂ ನಮ್ಮ ಜೀವಾರು ಉಳ್ಕೊಳ್ಳೋಂದ್ಬಿಟ್ಟು ನಾವೆಲ್ಲ ಓಡಿ ಮನೆಯವ್ರನ್ನೆಲ್ಲ ಕರ್ಕೊಂಡು ಕಾಡಿನೊಳಗೆ ಹೋಗಿ ಆ ಮೃಗಗಳಿರೋಂಥ ಜಾಗದಿಂದ ನಾವು ಹೋಗಿ ಹೇಗೋ ಬಂದು ಬಚಾವಾಗಿ ಈಗ ರೋಡಲ್ಲಿ ನಿಂತಿದ್ದೀವಿ. ಇನ್ನು ಏನಂದರೆ ನಮಗೆ ಕರ್ನಾಟಕ ಸರ್ಕಾರ ಏನಾದ್ರು ಒಂದು ಇರೋದಕ್ಕೋ ಒಂದು ಜೀವನ ಮಾಡೋದಕ್ಕೋ ಸರ್ಕಾರನೇ ಕೇಳ್ಕೊಳ್ತಾ ಇದ್ದೀವಿ. ನಮಗೆ ಕನ್ನಡದವರು ಅಂತ ಕೇಳ್ಕೊಳ್ತಾ ಇದ್ದೀವಿ. ಏನಾದ್ರು ಒಂದು ಜೀವನ ಮಾಡೋಕ್ಕೆ ಒಂದು ದಾರಿ ತೋರಿಸ್ಬೇಕು. ಇರೋಕ್ಕಂತ ಒಂದು ಮನೆ ಇಲ್ಲ, ಏನಿಲ್ಲ. ಎಲ್ಲಿ ಇದ್ದದ್ದು 25-30 ವರ್ಷ ಸಂಪಾದನೆ ಮಾಡಿರೋಂಥದ್ದು ಎಲ್ಲದು ನಮ್ಮದು ಎಲ್ಲ ಹೊರಟೋಯ್ತು. ಇನ್ನೇನಿಲ್ಲ ನಮ್ಮದು ಅಂತ ಏನಿಲ್ಲ. ಅಲ್ಲಿ ಏನಂದರೆ ಏನಿಲ್ಲ. ಈಗ ಇಲ್ಲಿ ಕ್ಯಾಂಪಲ್ಲಿದ್ದೀವಿ, ಗಂಜಿ ಕೇಂದ್ರದಲ್ಲಿದ್ದೀವಿ. ಅವರೆಲ್ಲ ಎಷ್ಟು ದಿವಸ ನೋಡ್ಕೊಳ್ತಾರೆ, ಎಷ್ಟು ದಿವಸ ಇರಿಸ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಇನ್ನೂ ಏನಾದರೂ ಕರ್ನಾಟಕ ಸರ್ಕಾರ ನಮ್ಗೆ ಒಂದು ಸಹಾಯ ಮಾಡಿದ್ರೆ ಇನ್ನು ಮುಂದಕ್ಕೆ ಜೀವನ ಮಾಡೋಕ್ಕಾಗೋದು ಅಷ್ಟೇ. ಈಗ ಮತ್ತೆ ಆ ದುರಂತ ನೋಡಿದ್ದೀರಾ, ಹಿಂದೆ ಕೂಡ ಒಂದ್ಸರಿ ಆಗಿತ್ತು, ನೀರು ತುಂಬಿತ್ತು. ಈಗ ಮತ್ತೆ ಹಿಂಗಾಗಿದೆ. ಈಗ ನಿಮ್ಗೆ ಅಲ್ಲಿಗೆ ಹೋಗೋಕೆ ಮನ್ಸಿದ್ಯಾ? ಅದೆಲ್ಲ ನೋಡಿದ್ಮೇಲೆ ಏನ್ ಅನ್ಸುತ್ತೆ? ನೋಡೋದು ಇನ್ನಲ್ಲಿ ಹೋಗೋದು ಇಲ್ಲ, ನಮ್ಗೆ ಮನ್ಸಿಲ್ಲ. ಈ ವರ್ಷ ಹಂಗೆ ಈಗ 2ನೇ ಸಲ 2018 ಹಿಂಗೆ ಆಯಿತು. 2018 ಇಷ್ಟ ಆಗಿರಲಿಲ್ಲ. ಆದರೂ ಮನೆ ತುಂಬಕಾಯ್ತು, ಮನೆ ನೀರು ಕಮ್ಮಿ ಆಯಿತು. ನಮಗೆ ಸೇರು ಇನ್ನೂ ನಮಗೆ ಹೋಗೋಕ್ಕಾದ ಮಾರ್ಗಿಲ್ಲ. ಎದುರ್ಕೈ ನಮ್ಮ ಭಯ ಇನ್ನೂ ಮಲ್ಗೆ ಹೋಗಿ ನಮ್ಮ ಜೀವಿಲ್ಲ. ನಾವೆಲ್ಲ ಇಲ್ಲೇ ಮೇಪಡಿ ನಿಂತಾಗ ಎಲ್ಲರೂ ಇರ್ತೀವಿ. ಮಾಡಿಕೊಟ್ರೆ ಗೌರ್ಮೆಂಟ್ ಇಲ್ಲೇ ಇರ್ತೀವಿ. ಮರ ಇಂಚೂರ್ಣ ಮನೆ ಇಲ್ಲ, ಹಸುಗಳು ಮನೆಗಳು ಎಲ್ಲ ಹೋಯ್ತು. ಇನ್ನೇನಿತ್ತು ಹುಟ್ಟಿಲ್ಲ ಬಡ್ತಲ್ಲ ಬಂದೀವಿ. ಒಂದೇ ಒಂದು ಬ್ಯಾಟ್ರಿ 2 ಬ್ಯಾಟ್ರಿ ಇತ್ತು. ನಾನು ನಮ್ಮ ಹೆಂಗಸರು ಇದ್ದಾರೆ, ಕ್ಯಾಂಪ್ಲಿದ್ದಾರೆ. ನಿಮಗೆ ಮಾತಾಡಿ ಎಲ್ಲರೂ ಇದ್ದಾರೆ. ನಮ್ಮ ಕನ್ನಡದವ್ರು ಸುಮಾರು ಜನ ಇದ್ದಾರೆ. ಮೇಲ್ಗಡೆ ಮಾತಾಡಿ ನಮ್ಗೇನು ದಾರಿ ಇಲ್ಲ ಇನ್ನು. ಮತ್ತೆ ಈಗ ಏನಾದರೂ ಅಲ್ಲೇನಾದರೂ ಮನೆ ಮಾಡಿ ಕೊಡ್ತೀವಿ ಅಂದರೆ ಅಲ್ಲೆಲ್ಲೂ ಹೋಗೋದಿಲ್ಲ ನೀವು? ಏನು ಬೇಕು ನಿಮ್ಗೆ? ನಮ್ಮ ಅಲ್ಲಿ ಹೋಗಿರ್ತೀವಿ, ಕೊಡ್ಬೇಕಲ್ಲ. ಊರ್ದಿಕ್ಕೆ ಹೋಗ್ತೀವಿ. ಮಕ್ಕ ಮರಿ ಎಲ್ಲ ಸೇರ್ಕೊಂಡು ಹೋಗೋ ಇರೋಕೆ ನಮಗೆ ಅಲ್ಲಿ ಮನೆ ಮಾಡಿಕೊಟ್ಟಾರೆ ಗೌರ್ಮೆಂಟ್ ಏನೋ ಹೊರಪು ಮಾಡಲ್ಲ. ನಿಮ್ಗೀಗ ಆ ಒಂದು ಕಷ್ಟ ನೋಡಿದ್ಮೇಲೆ ಏನು ಅನ್ನಿಸ್ತಿದೆ? ಈ ಜೀವನ, ಈ ಬದುಕು, ನಾವು ಏನೇನೆಲ್ಲ ಮಾಡಿರ್ತೀವಿ, ಏನೇನೋ ಸಂಪಾದನೆ ಮಾಡಿರ್ತೀವಿ, ಏನು ಬೇಡ ಅನ್ನಿಸ್ತಲ್ಲ ನಮ್ಗೆ. ಇನ್ನೇನು ಬೇಡ. ನಮ್ಮ ಜೀವ ಇದ್ರೆ ಸಾಕು, ಒಂದು ಮನ ಸಿಕ್ಕಿದ್ರೆ ಸಾಕು. ಇರೋಕ್ಕೊಂದು ಮನೆ ಕರಕ್ಕೊಂದು ಜಾಗ ಬೇಕು ಅಷ್ಟೇ. ಏನೇನು ನಮ್ಗೆ ಕೇಳೋದಿಲ್ಲ. ಅಷ್ಟೇ ಒಂದು ಎಲ್ಲ ಹೊಂಟೋಯ್ತು. ಒಂದು ಮನ ಬೇಕು. ಎಲ್ಲರೂ ಕೈ ತಿಂತೀವಿ. ಕೂಲಿ ಕೆಲಸ ಮಾಡ್ಕೊಂಡು ಎಲ್ಲರೂ ಮಾಡ್ಕೊಂಡು ಒಂದು ಮನ ಮಾತ್ರ ನಮಗೆ ಬೇಕು. ಮತ್ತೆ ಅಲ್ಲಿ ವಾಪಸ್ ಹೋಗಲ್ಲ. ಇನ್ನೂ ಹೋಗಲ್ಲ. ಅಲ್ಲಿ ಹೋಗಲ್ಲ. ನೋಡಿ ನಮ್ಮ ಮನೆಗಳೆಲ್ಲ ಏನೂ ಒಂದು ಬಾಕಿ ಇಲ್ಲ. ಹೋಗಿದ್ದೀನಿ ನಾನು. ಹೋಗಿ ಮನೆ ಒಳಕ್ಕೆ ಹೋಗೋದು ಬಾಗಿಲು ಮರಗಳೆಲ್ಲ ಗುಡ್ಡ ಬಂದು ಅಗತ್ಕೊಂಡ ಮೇಲೆ ನಾಯಿ ಕೊತ್ತಿಮರಿದು ಅವು ಈಚೆ ಹರ್ಚ್ಕೊತಾವೆ. ನೋಡ್ಬಿಟ್ಟೆ ಹತ್ಕೊಂಡು ಹಸ್ಗಳಿದ್ವು. 4-5 ಹಸ್ಗಳು ಹೋಯ್ತು. ಆಮೇಲೆ ಹೋಗೋ ನಮ್ಮಲ್ಲಿ ಕರ್ನಾಟಕದಿಂದ ಯಾರಾದರೂ ಕಾಲ್ ಮಾಡಿ ಮಾತಾಡ್ತಾರೆ. ನಮ್ಮ ಭಾವ ಇದ್ದಾರೆ, ಮೈಸೂರವರ ಕೊಳಗಾಲದಲ್ಲಿ ಇದ್ದಾರೆ. ಉಳ್ಕೊಳ್ಳೋರೆಲ್ಲ ಅವರೆಲ್ಲ ಇದ್ಬಿಟ್ಟು ಏನು ಪ್ರಯತ್ನ ಅವರು ನಮಗೆ ಕಟ್ಬಿಟ್ಟು ಅವ್ರ ಕೈ ತಿನ್ನೋರು. ಅವ್ರ ಕೈಲಿ ಏನೂ ಆಗಲ್ಲ. ಮಾಡೋದು ಇದು ಇವರು ಹೇಳ್ತಕ್ಕಂಥ ಮಾತು. ಅಂದರೆ ನಮ್ಮ ಕನ್ನಡಿಗರು ಬಹುತೇಕರು ಈ ಭಾಗದಲ್ಲಿ ಏನಿದ್ದಾರೆ, ಅವರು ನಮಗೇನು ಬೇಡ, ಇಲ್ಲಿಂದ ನಮಗಿರೋಕ್ಕಾಗಲ್ಲ, ಮತ್ತೆ ಆ ಒಂದು ಸ್ಥಳಕ್ಕೆ ನಾವು ಹೋಗೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಕೆಲವರು ಕರ್ನಾಟಕ ಗೌರ್ಮೆಂಟ್ ನಮಗೇನಾದರೂ ಮಾಡಿಕೊಡಿ ಅನ್ನೋವಂಥ ಒಂದು ಮಾತನ್ನು ಕೂಡ ಇಲ್ಲಿ ಕೇಳ್ತಾ ಇರ್ತಕ್ಕಂಥ. ಅಂದರೆ ಇವರ ಒಂದು ನೋವು, ಆ ಒಂದು ಏನು ಈ ಸ್ಥಳದಲ್ಲಿ ಆಗಿರ್ತಕ್ಕಂಥ ಭಯ ಇನ್ನೂ ಕೂಡ ಇವ್ರ ಮನಸ್ಸಿಂದ ಮಾಸಿಲ್ಲ ಅಂತಲೇ ಹೇಳ್ಬೋದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ಮೇಪಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.